Happy birthday to you, dear Rachita. Happy birthday. Guys, finally ಈ ಥರ ರೆಡಿ ಮಾಡಿದ್ದೀವಿ. ಇನ್ನೇನು 5 ನಿಮಿಷ ಇದೆ, ಬರ್ತಾ ಇದ್ದಾರೆ. ಗೈಸ್ ನನ್ನ ಕೈಲಾಗದು ಅಷ್ಟೊತ್ತಿನ ನಾನು ನಿದ್ದೆ ಮಾಡೋಕ್ಕೆ ಅಂತ ಬಂದು 1 ಅವರ್ ಆಯಿತು. ನಿದ್ದೆ ಮಾಡೋಕ್ಕೆ ಬಿಡ್ತಾ ಇಲ್ಲ ಇವರು. ಗೈಸ್ ಫೈನಲಿ ಈ ಥರ ರೆಡಿ ಮಾಡಿದ್ದೀವಿ. ಇನ್ನೇನು 5 ನಿಮಿಷ ಇದೆ, ಬರ್ತಾ ಇದ್ದಾರೆ. ಚೆನ್ನಾಗಿದೆ ಗೈಸ್. ಹುಷಾರಿಲ್ಲ ನಮ್ಮ ಬರ್ಡೇ ಗರ್ಲ್ಗೆ, ಫುಲ್ ಫ್ಲಾಟ್ ಆಗಿದ್ದಾಳೆ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಎಲ್ಲ ವಿಶ್ ಮಾಡಿಬಿಡಿ. ಥ್ಯಾಂಕ್ ಯು. ಎಷ್ಟು 23? 23 ವರ್ಷ. 23 ವರ್ಷ ಆಯಿತು. ಸರ್ಪ್ರೈಸ್ ನೋಡಿ, ಎಲ್ಲ ಬ್ಲ್ಯಾಕ್ ನಿಂತಿದ್ದೀನಿ. ಅಷ್ಟೇ, ಏನಿಲ್ಲ ಮಾತಾಡೋದು ಅಷ್ಟೇ. ಈಗ ಒಂದು ಕೇಕ್ ಬರುತ್ತೆ, ಕಟ್ ಮಾಡ್ಬಿಟ್ಟು ಮಕ್ಕ. ಕಾಣಿಸ್ತಿದ್ಯೇನೆ? ಹಾಂ, ಹೆಂಗಿದೆ? ಚೆನ್ನಾಗಿದೆ. ಕಷ್ಟಪಟ್ಟು ಸಂಜೆಯಿಂದ ಸುರ್ಸಿ ರಕ್ತ ಸುರ್ಸಿ ಎಲ್ಲ ಸುರ್ಸಿ ನನ್ಗಂತೂ ಸಾಕಾಯ್ತು. ಹೋಗಮ್ಮ, ಬೇಗ ಕಟ್ ಮಾಡಿದ್ರೆ ಕೇಕ್ ಇರುತ್ತೆ, ಎಲ್ಲ ಕೊಂಡು ಬಾಯಿಗೆ ಹೋಗುತ್ತೆ. ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಡಿಯರ್ ರಚಿತಾ. ಹ್ಯಾಪಿ ಬರ್ಡೇ ಟು ಯು. ಮೇ ಗಾಡ್ ಬ್ಲೆಸ್ ಯು. ಬ್ಲೆಸ್ ಯು, ಬ್ಲೆಸ್ ಯು. ಮೇ ಗಾಡ್ ಬ್ಲೆಸ್ ಯು. ಮೇ ಗಾಡ್ ಬ್ಲೆಸ್ ಯು ರಚಿತಾ. ಹ್ಯಾಪಿ ಬರ್ಡೇ ಟು ಯು. ಆಫಿಷಿಯಲ್ ಸೀಕ್ರೆಟ್ಸ್ ಬಂದಾಗ ಅನಿಸ್ತಿಲ್ಲ. ಹೌದು. ಥ್ಯಾಂಕ್ ಯು ಗರ್ಲ್ಸ್. ಥ್ಯಾಂಕ್ ಯು ಮನೋದ್ಕೆ. ಎಲ್ಲ ಮಾಡಿರೋದು ಬಂದಿದ್ದು ಇರಲ್ಲ. ಈ ಥರನು ಯಾರು ಬರ್ಡೇ ಮಾಡ್ತಾರ? ಕೇಕ್ ಕಟ್ ಮಾಡಿಲ್ಲ, ಫೋಟೋ ತಗೊಂಡಿಲ್ಲ. ಹಾಂ, ಕಟ್ ಮಾಡು 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 ಉಫ್ ಮಾಡು, ಕಟ್ ಮಾಡು. ಇದು ಕೇಕ್ ಕಟ್ ಮಾಡಿ. ಯಾಕೆ ಉಫ್ ಮಾಡಲ್ಲ? ಉಫ್ ಮಾಡಬಾರ್ದು. ಇಲ್ಲಿ ತಗೊಳ್ಳಿ. ಆರಿಸಬಾರ್ದು. ಓ, ಹಂಗೆ ಇಟ್ಟಿದ್ರೆ ರೆಡಿಲಿ ಏನೂ ಇಲ್ವಾ? ಇಲ್ಲ, ಅಷ್ಟೇ ಕೊಡೋದು. ಓಕೆ, ಇದು ತೆಗಿಲ್ಲ ಕ್ಯಾಂಡಲ್. ಕ್ಯಾಂಡಲ್ ತೆಗಿದ್ಯಾ? ಬೇಡ ಬೇಡ, ಹಂಗೆ ಸೆಟ್ ಮಾಡು. ಹಂಗೆ ಹಾಂ. ಹ್ಯಾಪಿ ಮತ್ತೆ ಇಲ್ಲಲ್ಲ. ಈ ಕ್ಲಾಪ್ ಹೊಡೆಯೋದು ಸಾಕು. ಹಾಂ, ಹೊಡೀರಿ. ನೀನೇ ತಿನ್ನು. ನಾನು ಅದನ್ನೇ ಮಾಡ್ತೀನಿ ಆ್ಯಕ್ಚುಲಿ. ಚೆನ್ನಾಗಿದೆ ಕ್ಲೀಮು. ಹ್ಯಾಪಿ ಬರ್ಡೇ ಟು ಯು. ಥ್ಯಾಂಕ್ ಯು. ನೀನು ಅಂದ್ಕೊಂಡಿದ್ದೆಲ್ಲ ಆಗಲಿ, ಚೆನ್ನಾಗಿರು. ಹುಡುಗನ ಮದುವೆ ಆಗು. ಎಷ್ಟು ಕಷ್ಟಪಟ್ಟಿದ್ದೀವಿ ನೋಡು. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಇರಲಿ, ಮತ್ತೆ ಕೊಡ್ತೀನಿ.
ಫೋಟೋ ತಕ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗ್ತಿದೆ ಗೈಸ್. ಲೈಟ್ ಆನ್ ಮಾಡ್ಬಿಟ್ಟು ತೆಗೆದ್ರೆ ಅಷ್ಟು ಚೆನ್ನಾಗಿ ಬರಲ್ಲ. ಇದೆಲ್ಲ 2 ಫೋಟೋ ತೆಗಿತೀನಿ ಅಷ್ಟೇ, 2 ಗೈಸ್ ನನ್ನ ಕೈಲಾಗೋದು. ಅಷ್ಟೊತ್ತಿನ ನಾನು ನಿದ್ದೆ ಮಾಡೋಕ್ಕೆ ಅಂತ ಬಂದು 1 ಅವರ್ ಆಯಿತು, ನಿದ್ದೆ ಮಾಡೋಕ್ಕೆ ಬಿಡ್ತಾ ಇಲ್ಲ ಇವರು. 2 ಹಾರ್ಟು ನನಗೆ ಇಷ್ಟ ಆಯಿತು, ಎಲ್ಲ ಇಷ್ಟ ಆಯಿತು. ನಾನು ಕಟ್ಟಿರೋ ಬೋ ಎಲ್ಲ ಇಷ್ಟ ಆಯಿತು. ಇಲ್ಲಿ ನೋಡ್ರೆ ಮತ್ತೆ ನೀನು ಬ್ರೈಟ್ನೆಸ್ ಕೊಟ್ಟಂಬುದು ಫೋಟೋ ತೆಗಿಯೋಗ. ಈಗ ನೋಡಿ ಎಷ್ಟು ಚೆನ್ನಾಗಿ ಬರ್ತೈತೆ. ತೆಗಿಯುವಾಗ ಚೆನ್ನಾಗೇ ಬರುತ್ತೆ. ಇಲ್ಲಿ ನೋಡ್ರೆ ನೋಡ್ತೀನಿ ನಾನೀಗ. ತೆಗೆದ್ಮೇಲೆ ಚೆನ್ನಾಗಿ ಬರಲ್ಲ. ಏನು ಗೊತ್ತಾ ಮೇಡಮ್ ಒಂದು ನಿಮಿಷ ಸಾಂಗ್ ಆಫ್ ಮಾಡಿ, ಕಾಪಿರೈಟ್ಸ್ ಬರುತ್ತಿಲ್ಲಿ. ಎಸ್, ನಮ್ಮ ಸೌಜು ಎಲ್ಲ ತಿಳ್ಕೊಂಡಿದ್ದಾಳೆ. ನಿಜ ಬರುತ್ತೆ, ತಲೆ ಹೊಡೆದಾಕ್ತೀನಿ ನಿನಗೆ. ಆಫ್ ಮಾಡಿ. ಯಾರದು ಸಾಂಗ್ ಆಗ್ತಿರೋದು ಬ್ಯಾಕ್ ಗ್ರೌಂಡ್ ಅಲ್ಲಿ? ಸಾಂಗ್ ಆಗ್ತಿರೋದು ಕಮೆಂಟ್ ಮಾಡಿ. ಫೋನ್ ತಿರುಗ್ತಾ ಮೇಡಮ್. ನಿಜ ಹೇಳ್ತೀನಿ. ಅವಳೆಲ್ಲ ವ್ಲಾಗ್ ಮಾಡೋಣ ಅಂತ ಅಂದ್ಲಂತ ಓಪನ್ ಮಾಡಿ. ಅದೇ ಏನಿಲ್ಲ, ನಮ್ ಗರ್ಲ್ಸ್ ಇಷ್ಟೊಂದು ಎಫರ್ಟ್ ಹಾಕಿ ಇದೆಲ್ಲ ಅಲರ್ಸು ಫೋಟೋ ಕಳಿಸು ನಿಶಾ. ಎಸ್, ನೋಡಿ ನಮ್ಮ ಹುಡುಗಿರು ನನಗೆ ಬೊಕ್ಕೆ ಎಲ್ಲ ತೊಗೊಂಡಿದ್ದಾರೆ. ಆ್ಯಂಡ್ ಡೆಕೋರೇಷನ್ ಎಲ್ಲ ನನಗೆ ಹೆವಿ ಇಷ್ಟ ಆಯಿತು. ನನಗೆ ಈ ಥರ ಎಲ್ಲ ಇಷ್ಟ ಆಗುತ್ತೆ. ಸೊ ಥ್ಯಾಂಕ್ ಯು ಗರ್ಲ್ಸ್. ಸೊ ಇವಾಗ ಇರೋದು ಕೆಲಸ ಏನಂತ ಅಂದರೆ, ನಾವು 3 ಜನನು ಅಸೈನ್ಮೆಂಟ್ ಬರೀಬೇಕು. ಈಗ ಡ್ರೆಸ್ ಚೇಂಜ್ ಮಾಡಿ ಅಸೈನ್ಮೆಂಟ್ ಬರೆಯೋಕೆ ಕೂತ್ಕೊಳ್ತೀವಿ. ನಮ್ಮ ಮಧು ಬರ್ಕೊಡ್ತೀನಿ. ಇನ್ನೂ ಅಸೈನ್ಮೆಂಟ್ ಬರ್ತಿಲ್ಲ, ನಾಳೆ ಸಬ್ಮಿಟ್ ಮಾಡಬೇಕು. ಈ ಕಡೆ ತಿರುಗಿಸೆ. ಇವ್ರದ್ದು ಏನು ಗೊತ್ತಾ, ಎರಡು ಅಸೈನ್ಮೆಂಟ್ ಬರಿಬೇಕು, ನಾಳೆನೆ ಸಬ್ಮಿಟ್ ಮಾಡಬೇಕು. ಬಂದು ಮಲಗಿದಳ್ ಕಣೆ ಮಧ್ಯಾಹ್ನ. ಎಷ್ಟು ಗಂಟೆಗೆ ಬೆಳಿಗ್ಗೆ ನೆನ್ನೆಯಿಂದ ಆಗಿತ್ತು ಮನೆಗೆ ಬರೋಷ್ಟರಲ್ಲಿ. ಸ್ವಲ್ಪ ಹೊತ್ತು ಮಲ್ಕೊಂಡಿದ್ರು ಅಷ್ಟೇ. ಮಾತಾಡ್ತಾನೆ ಇರ್ತಾರೆ. ನಿನ್ನೆಯಿಂದ ಫ್ರೀ ಇಲ್ಲ ಗೈಸ್. ನಿನ್ನೆ ಕಾಲೇಜ್ಗೆ ಹೋಗಿದ್ದು ಬಂದೆ, ಶಾಪಿಂಗ್ ಹೋದೆ ಬಂದೆ, ಮೆಹಂದಿ, ಬೆಳಗ್ಗೆ ನನ್ನ ಫ್ರೆಂಡ್ ಎಂಗೇಜ್ಮೆಂಟು ಬಂದೆ, ಡೆಕೋರು ಬಂದೆ, ಈ ಬಂದೆ ಮತ್ತೆ ಕಾಲೇಜ್ ಹೋಗೋಣ ಗೈಸ್. ನಾನು ಮುಗೀತು. ನಿಮ್ಗೆ ಇನ್ನೂ 2 ತಿಂಗಳಿದೆ. ನಮ್ಮ ನೈಲ್ ಪಾಲಿಶ್ ಯಾವುದು ಹೊಸದು ಗರ್ಲ್ಸ್ ಥಿಂಗ್ಸ್ ನೋಡಿ. ನೈಲ್ ಪಾಲಿಶ್ ಬೋರ್ಡ್, ಒಂದು ನೈಲ್ ಪಾಲಿಶ್ ಹಾಕೊಂಡಿಲ್ಲ. ಇದು ತೆಗ್ದು ನಾಳೆ ಐಬ್ರೋ ತೋರಿಸಿ ಗೈಸ್. ಬೇಡ, ನಾನು ಕಟ್ ಮಾಡ್ಕೋತೀನಿ, ಎಡಿಟ್ ಮಾಡೋಣ. ಇಲ್ಲಿ ನೋಡಿ ಐಬ್ರೋನ ಹೆಂಗೆ ಈ ಥರನೂ ತೆಗಿಸ್ತಾರೆ. ಇಲ್ಲಿ ನೋಡಿ, ಇದು ನಾನು ಹೇಳ್ಬಿಡ್ತೀನಿ ರೀಸನ್ ಏನು ಅಂತ ಹೇಳ್ಬಿಡ್ತೀನಿ ಅಲ್ವಾ ಗುರು. ಹತ್ತಿಸ್ತಾವಳೆ. ಅವಳಿಗೆ ಮಾಡಿಸ್ಬೇಕಾರೆ ಹೇಳಿದೆ, ಮಾಡ್ಸೋದು ಬೇಡ, ಅವಳು ಚೆನ್ನಾಗಿ ಮಾಡಲ್ಲ, ಎಗ್ರಿಸೇ ಏನಾದ್ರು ಒಂದು ಎಗ್ರಿಸ್ತಾಳೆ ಅಂತ. ಕಳ್ಸತಿನೂ ಒಂದು ಸ್ವಲ್ಪ ಇಲ್ಲಿ ಎಗ್ರಿಸ್ಬಿಟ್ಟಿದ್ಲು, ಅದಕ್ಕೆ ಇಲ್ಲಿ ಮಾತ್ರ ಎಕ್ಸ್ಟ್ರಾಸ್ ತೆಗಿಸ್ದೆ. ಅಂದರೆ ಎಕ್ಸ್ಟ್ರಾಸ್ ಮಾತ್ರ ತೆಗೀರಿ ಅಂತ 1000 ಸತಿ ಹೇಳಿದ್ದೆ. ಅವಳು ಇಲ್ಲಿ ಮಾತ್ರ ಎಕ್ಸ್ಟ್ರಾಸ್ ತೆಗ್ದಿದ್ದಾಳೆ, ಇಲ್ಲಿ ಜಾಸ್ತಿ ಎಕ್ಸ್ಟ್ರಾಸ್ ತೆಗ್ದಿಲ್ಲ. ನಿನಗೆ ಅಲ್ಲಿ ಕಾಣಿಸ್ಲಿಲ್ಲ, ನನಗೆ ಬಂದು ತೋರಿಸ್ತಾಳೆ. ಆಮೇಲೆ ಮಾಡಿಸ್ಲಾ ಬಿಡ್ಲಾ ಅಂತ ಕೇಳ್ತಾಳೆ. ಏನು ಮಾಡೋದು ಹೇಳಿ ಗೈಸ್. ಇವಳನ್ನ ಕರ್ಕೊಂಡು ಹೋಗಿದ್ದೆ ಜೊತೆಲಿ. ನಾನು ಅಲ್ಲೂ ಅಂದೆ. ಆಯ್ತು, ಸರಿ ಆಯ್ತು, ಬಾಯ್. ಗುಂಡ ಈ ಥರ ಬರ್ಡೇ, ಅಲ್ಲಿ ಬರ್ಡೇ ಸೆಲೆಬ್ರೇಷನ್ ಮಾಡಿಬಿಟ್ಟು ಅಲ್ಲಿ ಮುಗೀತು. ಇಲ್ಲಿ ಈ ಬರ್ಡೇ ಸೆಲೆಬ್ರೇಷನ್ ನಾನು ಸ್ಟಾರ್ಟ್ ಮಾಡಬೇಕು. ಇವಳು 5 ಕ್ವಶನ್ ಬರ್ದವಳೆ ಗೈಸ್. ಆಯಿತು, ಬರಿಬೇಕು. ಎಷ್ಟು ಕ್ವಶನ್ಸ್ ಇರೋದು ಟೋಟಲ್ಲು? 8 ಇದೆ. ಈ ಥರ ಎಷ್ಟು ಗೊತ್ತಾ, ನಾವಿಷ್ಟು ಬರೀಬೇಕು ಅಸೈನ್ಮೆಂಟ್ 2 ಅಂತ. ಆಮೇಲೆ ಇನ್ನೂ ಒಂದು 5 ಪೇಜ್ ದೊಡ್ಡದಾಗಿ ಬರ್ದಿದ್ದೀನಿ, ಸ್ವಲ್ಪ ಪೇಜ್ ತುಂಬಿ ಅಂತ. ನಾನು ಸ್ವಲ್ಪ ಅಲ್ಲಿ ಇಲ್ಲಿ ಗ್ರಿಸಿ ಬರೀ ಅಷ್ಟರಲ್ಲಿ ಅರ್ಧ ನೋಡ್ತಾರೆ ವ್ಲಾಗ್. ಸ್ಟೂಡೆಂಟ್ ಅಂದಮೇಲೆ ಇದ್ದಿದ್ದೆ ತಾನೇ. ನಾನೇನಾದ್ರು ಬೇರೆ ಹೇಳ್ತಿದ್ದೀನ ಗೈಸ್? ಇಲ್ಲ, ನಮ್ಮ ಸೌಜು ನೋಡಿ 2 ಅಸೈನ್ಮೆಂಟ್ ಇದ್ರು, ಮನೇಲಿ ಬಂದು ಮಲಗಿದ್ಲಂತೆ. ನಿದ್ದೆ ಇಂಪಾರ್ಟೆಂಟ್ ಕೇಳಿದ್ರೆ ಹಂಗೆ ಅಂತಾಳೆ, ನಿದ್ದೆ ಇಂಪಾರ್ಟೆಂಟ್ ಅಂತ.
ನೋಡಲ್ಲಿ ಇನ್ನು ಸ್ಟಿಲ್ ನಿದ್ದೆ ಇಂಪಾರ್ಟೆಂಟ್ ಹೌದು ಕರೆಕ್ಟ್ ಸೌಜು. ನಂಗೆ ಹೊಟ್ಟೆ ಉರಿಯುತ್ತೆ. ನಾನು ಮುಂಚೆನೂ ಒಂದು ಬ್ಲಾಗಲ್ಲಿ ಹೇಳಿದ್ದೀನಿ, ಬಂದು ಮಲ್ಕೊಂತಾಳೆ 2 ಅವರ್ ನಿದ್ದೆ ಮಾಡ್ತಾಳೆ, ನಾವು ಬರೋದೇ 6:30 ಆಗುತ್ತೆ, ಆದರೂ ತಲೆನೋವು ಅಂತಾಳೆ. 12 ಗಂಟೆಗೆ ಕಾಲೇಜ್ ಮುಗಿಸ್ಕೊ ಬರ್ತಾಳೆ, ನಾವು 5 ಗಂಟೆ 6 ಗಂಟೆಗೆ ಮನೆಗೆ ಬರೋದು. ಅದೃಷ್ಟವಂತೆ. ನೆಕ್ಸ್ಟ್ ವೀಕ್ ಫೇರ್ವೆಲ್ ಆದ್ರೆ MBA ಮುಗೀತು. ಸೌಜುದು ಬೇಗ MBA ಮುಗೀತಾ ಇದೆ, ಅವಳದು ಮೈಸೂರು ಯೂನಿವರ್ಸಿಟಿ ಆಗಿರೋದ್ರಿಂದ. ನಮ್ದು ಲೇಟ್. ಬಿಡು, ಬರ್ಡೇ ಚೆನ್ನಾಗಾಯ್ತು, ಡೆಕೋರ್ ಎಲ್ಲ ಈಗ ಸ್ಟಾರ್ಟ್ ಅಷ್ಟೇ. ಎಸ್ ಸ್ಟಾರ್ಟ್, ನಾಳೆ ಇನ್ನೂ ಇದೆ ಅಂದ್ರೆ ಬರ್ಡೇ. ಸೊ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ, ದೇವಸ್ಥಾನದಿಂದ ನಾನು ನಿಶಾ ಕಾಲೇಜ್ಗೆ ಹೋಗ್ತಾ ಇದ್ದೀವಿ. ನಾನು ಆ್ಯಕ್ಚುಲಿ ರಜಾ ಹಾಕಬೇಕು ಅಂತ ಇದ್ದೆ ಆಯಿತಾ, ಬಟ್ ಮೇಡಮ್ ಅವರು ಏನಾಗಲ್ಲ ಕಾಲೇಜ್ಗೆ ಹೋಗೋಣ ಅಂತ ಹೇಳಿ. ನೀನು ಹಾಕೋಬೇಕಾದ್ರೆ ನಾನು ಇವತ್ತು ರಜೆ ಹಾಕಿದ್ನಲ್ಲ, ಹಾಗಾಗಿ ನೋಡಿ ಅದಕ್ಕೆ ಮತ್ತೆ ಸಬ್ಮಿಟ್ ಮಾಡಬೇಕು, ಅದು ಮೇನ್. ಅವತ್ತಿನ ದಿನ ಆಬ್ಸೆಂಟ್ ಆಗಿದ್ವಿ ಅಂತ ಹೇಳಿದ್ರೆ ದಟ್ಸ್ ಯುವರ್ ಪ್ರಾಬ್ಲಮ್ ಅಂತಾರೆ. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ. ಸೊ ನಾಳೆದು ಫುಲ್ ಅವತ್ತಿಂದು, ನಾಳೆದು ನಾಳೆ ಬರ್ಡೇ ವ್ಲಾಗ್ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ, ಮಾತೇ ಬರ್ತಾ ಇಲ್ಲ. ಸೊ ಈ ವ್ಲಾಗ್ ಇಷ್ಟನೇ. ಐ ಹೋಪ್ ನೀವು ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅನ್ಕೊತೀನಿ. ನಾನಂತೂ ಹೆವಿ ಎಂಜಾಯ್ ಮಾಡಿದೆ, ಸಖತ್ತಾಗಿತ್ತು, ನನಗೆ ಇಷ್ಟ ಆಯಿತು. ಸೊ ಇಷ್ಟನೇ, ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ.